सर महाराष्ट्र से पानी छोड़ा गया था कि आप केंद्र सरकार से मांग करेंगे? देखिए जो महाराष्ट्र ನೀರು ಬಿಡ್ತಾರೆ ಇದು ಈಗಷ್ಟೇ ಅಲ್ಲ ಸುಮಾರು ವರ್ಷಗಳಿಂದ ಅವ್ರು ಬಿಡ್ತಾರೆ. ಇದು ಯಾವ ರೀತಿ ಆಗುತ್ತೆ ಅಂತಂದರೆ ಯಾರು ಡಿ ಸಿಗಳಿದ್ದಾರೆ ಅವ್ರು ಕೋಆರ್ಡಿನೇಷನಿಂದ ಬಿಡ್ತಾರೆ. ಅದು ಕೋಆರ್ಡಿನೇಟೆಡ್ ವೇದನೆ ಹೋಗಬೇಕಾಗುತ್ತೆ. ಅದ್ರ ಜೊತೆ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಯಾವುದೇ ರೀತಿಯಲ್ಲಿ ಫ್ಲಡ್ ಏನು ಇನ್ಫಾರ್ಮೇಷನ್ ಸಿಸ್ಟಮ್ ಇದೆ. ಈಗಾಗಲೇ ನಾನು ಕೂಡ ವಾಟರ್ ರಿಸೋರ್ಸಸ್ ಕಮಿಟಿಯಲ್ಲಿ ನಾನು ಮೆಂಬರ್ ಇದ್ದೀನಿ. ಅಲ್ಲೂ ಕೂಡ ಇದೇ ಚರ್ಚೆ ಆಗುತ್ತೆ. ಈ ಫ್ಲಡ್ ಬಂದಾಗ ನಮಗೆ ಇನ್ಫಾರ್ಮೇಷನ್ ನಮ್ಗೆ ಮುಂಜಾಗ್ರತೆ ನಮಗೇನು ನೋಟಿಸ್ ಇರಬೇಕು ಅದು ಇನ್ನೂ ಜಾಸ್ತಿ ನಾವು ಇಂಪ್ರೂವ್ ಮಾಡಬೇಕಂತ ನಮ್ಮ ರೈತರಿಗೆ ಏನು IMD ಇದೆ, ಇಂಡಿಯನ್ ಮೀಟರಲಾಜಿಕಲ್ ಡಿಪಾರ್ಟ್ಮೆಂಟ್, IMD ಅಧಿಕಾರಿಗಳ ಜೊತೆನೂ ಚರ್ಚೆ ಮಾಡಿದ್ದೀನಿ. ಅವರು ಕೂಡ ಯಾವ ರೀತಿ ಇನ್ಫಾರ್ಮೇಷನ್ ನಾವು ಜನರಿಗೆ ಮುಟ್ಟಿಸ್ಬೇಕು. ಎಲ್ಲರ ಹತ್ರ ಫೋನ್ ನಂಬರ್ ಇದೆ, ರೈತರ ಫೋನ್ ನಂಬರ್ ಇದೆ, ಅದ್ರ ಕೂಡ ಇನ್ಫಾರ್ಮೇಷನ್ ಮುಟ್ಟಿಸೋದು ಇನ್ನೂ ನಾವು ಸ್ಟ್ರೀಮ್ಲೈನ್ ಮಾಡಬೇಕಾಗೈತೆ. ಇನ್ನೂ ಕರೆಕ್ಟಾಗಿ ಮಾಡಿದ್ರೆ ಇನ್ನೂ ಬೆಳೆನೂ ಕೂಡ ಸ್ವಲ್ಪ ಜನ ಬೇಗ ರಾಶಿ ಮಾಡ್ಬೋದು, ಅಥವಾ ರೈತರದೇನು ಜಾನುವಾರುಗಳು ಏನು ಹಾಳಾಗ್ತವೆ ಅದನ್ನು ಕೂಡ ಕಾಪಾಡ್ಬೋದು, ಜನರಿಗೂ ಕೂಡ ಲಾಸ್ ಆಗಲ್ಲ. ಇದನ್ನೆಲ್ಲ ನಾವು ಕೇಂದ್ರ ಸರ್ಕಾರದ ವತಿಯಿಂದ ಕೂಡ ನಾವು ಎಫರ್ಟ್ಸ್ ಹಾಕ್ತೇವೆ. ಥ್ಯಾಂಕ್ ಯು ಸರ್. ಓಕೆ.